ಇರುವಂತಹ ಪ್ರಯತ್ನಗಳು ಈ ಸಮೀಕ್ಷೆಯಿಂದ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ. ಹಾಗಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು ಅಂತ ನಮ್ಮನ್ನ ಆಳ್ತಾ ಇರುವಂತಹ ನಾಯಕರು ಕೂಡ ಅಂತದ್ದೇ ಸಂದೇಶಗಳನ್ನ ಕೊಡಬೇಕಾಗಿತ್ತು. ಆದ್ರೆ ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ ಹೇಗಿತ್ತು ಅಂದ್ರೆ, ನಾವ್ಯಾರು ಕೂಡ ಸಮೀಕ್ಷೆಯಲ್ಲಿ ಭಾಗಿಯಾಗಲ್ಲ, ಗಣತಿಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳ್ಬಿಟ್ರು. ಹಾಗಾಗಿ ಅದೇ ಸ್ಟೇಟ್ಮೆಂಟ್ ಈಗ ಆ ನಾಯಕರಿಗೆ ಮುಳುವಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಗಣತಿಯಲ್ಲಿ ಪಾಲ್ಗೊಳ್ಳ ಅಂತ ಹೇಳಿದ್ದೆ ಅತಿ ದೊಡ್ಡ ಮುಳುವಾಗ್ತಾ ಇದೆಯಾ ಈ ಸ್ಟೇಟ್ಮೆಂಟ್ ಬಿಜೆಪಿ ನಾಯಕರಿಗೆ ಅಂತ. ಆಯೋಗದ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ರ ಬಿಜೆಪಿ ನಾಯಕರು. ಸರ್ವೆ ಮೇಲೆ ಬೀಳುತ್ತಾ ಆ ನಾಯಕರ ಹೇಳಿಕೆಯ ಎಫೆಕ್ಟ್ ಅನ್ನೋದು ಪ್ರಶ್ನೆ. ಕೇಂದ್ರ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಹೇಳಿದ್ದು ಸರಿನಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಕೂಡ ಆ ಹೇಳಿಕೆಯನ್ನ ಕೊಟ್ಟಿದ್ದು ಯಾಕೆ? ಗಣತಿಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿದ್ದ ನಾಯಕರು ಯಾಕೆ ಈ ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರು ಅನ್ನೋದು ಚರ್ಚೆ ಆಗ್ತಾ ಇದೆ. ಇಬ್ಬರು ನಾಯಕರ ಹೇಳಿಕೆ ಸಾಮಾನ್ಯ ಜನರ ಮೇಲೆ ಎಫೆಕ್ಟ್ ಆಗಬಹುದು. ಬಿಜೆಪಿಯ ಇಬ್ಬರು ನಾಯಕರ ವಿರುದ್ಧ ಆಯೋಗ ಕೂಡ ಗರಂ ಹಾಕಿದೆಯಂತೆ. ಇಬ್ಬರು ನಾಯಕರ ವಿರುದ್ಧ ಕಾನೂನು ಅಸ್ತ್ರಕ್ಕೆ ಆಯೋಗ ಸಿದ್ಧವಾಗಿದೆ ಅನ್ನೋದರ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಕುರಿತಂತೆ ಇಬ್ಬರು ನಾಯಕರಿಗೆ ಬಿಸಿ ಮುಟ್ಟಿಸೋದಕ್ಕೆ ಆಯೋಗ ಮುಂದಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಮೀಕ್ಷೆ ವಿರುದ್ಧ ಮಾತನಾಡೋರಿಗೆ ವಾರ್ನಿಂಗ್ ಅನ್ನ ಕೂಡ ನೀಡಲಾಗಿದೆ. ಗ್ಯಾರಂಟಿ ನ್ಯೂಸ್ಗೆ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಜೊತೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾದಂತಹ ಮಧುಸೂದನ್ ಆರ್ ನಾಯಕ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ತೇಜಸ್ವಿ ಸೂರ್ಯ ಅವರು ಇಬ್ಬರೂ ಕೂಡ ನಾನು ಈ ಗಣತಿಯಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತಹ ಸ್ಪಷ್ಟವಾದ ನುಡಿಗಳನ್ನು ಹೇಳಿದ್ದಾರೆ. ಸರ್, ತಾವೇನು ಹೇಳಿದ್ರಲ್ಲ, ಅವರು ತಾವು ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ರೈಟ್ಸು ಇದೆ. ಅವ್ರು ಹೇಳಿದ್ದು ಸರಿ, ಅವ್ರ ಮನಸ್ಸಿನಲ್ಲಿ ಮಾಡಬಾರ್ದು ಅಂತ ಇದ್ರೆ. ಬಟ್ ಆ ಬೇಸಿಸ್ ಮೇಲೆ ಹೈಕೋರ್ಟ್ನವ್ರು ಹೀಗೆ ಹೇಳಿದ್ದಾರೆ ಅಂತೇಳಿ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳೋದು ಭಾಳ ತಪ್ಪು. ಅದು ಇಟ್ ಈಸ್ ನಾಟ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ನಮ್ಮ ಈ ಒಂದು ಸಿಸ್ಟಮ್ನಲ್ಲಿ ಈ ಸ್ಟ್ಯಾಚ್ಯೂಟ್ರಿ ಪವರ್ಸ್ ಎಕ್ಸೈಸ್ ಮಾಡಿ ಒಂದು ಏನೋ ಇದನ್ನು ಮಾಡ್ತಾ ಇದ್ದೀವಿ ನಾವು, ಸರ್ವೆ. ಅದನ್ನು ನೀವು ಸರ್ವೆನೇ ಬೈಕೌಟ್ ಮಾಡಿ ಅಂತ ಹೇಳಿದಾಗ ಆಯ್ತಿದ್ದು ಇವ್ರು ಹೇಳೋದು. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಇಷ್ಟೆಲ್ಲ ಅರ್ಧ ನಡೀತಾ ಇರುವಾಗ ಈಗ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ಅವ್ರು ಹೇಳಿದ್ದಕ್ಕೆ ತದ್ವಿರವಾಗಿ ಈಗ ಅವ್ರ ಜನರಿಗೆ ಉಪದೇಶ ಕೊಡ್ತಾ ಇದ್ದಾರೆ ಮಾಡಬೇಡಿ ಅಂತ. ಅದು ತಪ್ಪು ಅಂತ ಅನ್ನಿಸ್ತದೆ ನನಗೆ. ಅದು ಅವರಿಗೆ ತಾವು ಅಬ್ಸ್ಟೇನ್ ಆಗೋದು ಒಂದು ಮಾತು ಬೇರೆ, ಬೇರೆಯವರಿಗೆ ನೀವು ಮಾಡಬೇಡಿ ಅಂತ ಹೇಳೋದು ತಪ್ಪು. ಈ ಹೈಕೋರ್ಟಿನ ಆರ್ಡರ್ ಆ ಪರಿಯಲ್ಲಿಲ್ಲ. ಹೈಕೋರ್ಟ್ನವರು ನೀವೆಲ್ಲ ಹೋಗಿ ಪಬ್ಲಿಕ್ನಲ್ಲಿ ಹೀಗೆ ಪಾರ್ಟಿಸಿಪೇಟ್ ಮಾಡಬೇಡಿ ಅಂತ ಹೇಳಿಲ್ಲ ಕೋರ್ಟ್ನವರು ಇಂಡಿವಿಜುವಲ್ಗೆ ಕಂಪೆಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ನೀವೇನು ಹೇಳಿದ್ರಲ್ಲ ಸೂರ್ಯ ಅವರು ಅಥವಾ ಜೋಶಿ ಅವರು, ಅವರಿಗೆ ನಾವು ಕಂಪೆಲ್ ಮಾಡೋದಿಲ್ಲ. ಅವರಿಗೆ ಈಸ್ ಫ್ರೀ ಟು ನಾಟ್ ಟು ಪಾರ್ಟಿಸಿಪೇಟ್. ನಾವು ಯಾವಾಗಲೂ ಯಾರಿಗೂ ಕಂಪೆಲ್ ಮಾಡಿಲ್ಲ ಆ ದೃಷ್ಟಿಯಿಂದ. ಬಟ್ ಸೂರ್ಯ ಅವರು ಮತ್ತು ನಿಮ್ಮ ಜೋಶಿ ಅವರು ತಮ್ಮ ಅನುಯಾಯಿಗಳಿಗೆ ಅಥವಾ ಬೇರೆ ಜನರಿಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಡಿ ಅಂತಂದರೆ ದೇ ಆರ್ ಒಬ್ಸ್ಟ್ರಕ್ಟಿಂಗ್ ದಿ ವರ್ಕಿಂಗ್ ಆಫ್ ಎ ಸಿಸ್ಟಮ್. ದೇ ಆರ್ ಆಲ್ಸೋ ದೇ ಹ್ಯಾವ್ ಅ ಲಾರ್ಜರ್
responsibility, according to me, being the leaders of political parties. ಅವರು ಸಿಸ್ಟಮ್ ಅನ್ನ ಕೊಲ್ಯಾಪ್ಸ್ ಮಾಡಿ ಅಂತ ಹೇಳಿ ಏನ್ ಹೇಳ್ತಾ ಇದ್ದಾರೆ, ಇದು ತಪ್ಪು ಅಂತ ಅನಿಸ್ತದೆ ಅಷ್ಟೇ. ತೇಜಸ್ವಿ ಸೂರ್ಯ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಮುಖಂಡರುಗಳು ಈ ರೀತಿ ಮಾತನಾಡ್ತಿರೋದ್ರಿಂದ ಹಿಂದುಳಿದ ವರ್ಗಗಳ ಆಯೋಗದಿಂದ ಏನಾದರೂ ಇದ್ರ ಬಗ್ಗೆ ಮುಂದಿನ ಸ್ಟೆಪ್ ಏನಾದ್ರು ತಗೊಂತೀರಾ, ಏನಾದ್ರು ಅರ್ಜಿ ಹಾಕಿ ಏನಾದ್ರು ಮನವಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ? ಅದು ಏನ್ ಮಾಡ್ಬೇಕು ಅಂತ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ನಮ್ಮ ಪ್ರಕಾರ ಅದೇನು ಜನರು ಅಷ್ಟು ಮೂರ್ಖತನದಿಂದ ಇವ್ರ ಮಾತು ಕೇಳ್ಕೊಂಡು ಇದನ್ನ ಅಬ್ಸ್ಟೇನ್ ಆಗಿ ಅವರ ಬೆನಿಫಿಟಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಕಲ್ಲಾಕುವಂತ ಲಕ್ಷಣಗಳಿಲ್ಲ. ಬಟ್ ಅದು ಈಗ ಇದೇ ಕಂಟಿನ್ಯೂ ಆದರೆ ನಾವು ವಿ ಮೇ ಹ್ಯಾವ್ ಟು ಎಕ್ಸಾಮಿನ್ ವಾಟ್ ಲೀಗಲ್ ಆಕ್ಷನ್ ವಿ ನೀಡ್ ಟು ಟೇಕ್. ಈಗ ಅದನ್ನ ನಾವು ವಿಚಾರ ಮಾಡ್ತಾ ಇದ್ದೀವಿ. ವಿ ಆರ್ ಮೇಕಿಂಗ್ ಎ ಅಪೀಲ್ ಟು ದೆಮ್ ಆಲ್ಸೋ. Please do not do this, because this becomes counterproductive. You are representing, you are the leaders of the state. You must guide the people in a right direction, not in a wrong direction as I think is happening now. ಇದಿಷ್ಟು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರುವಂತಹ ಮಧುಸೂದನ್ ಆರ್ ನಾಯ್ಕ್ ಅವರು ಹೇಳ್ತಾ ಇರುವಂತಹ ಒಂದು ಮಾತು. ಕ್ಯಾಮರಾಮನ್ ಲಕ್ಷ್ಮೀಕಾಂತ್ ಜೊತೆ ಮಾರುತಿ ಪಾಗೋಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.